ಫ್ರೆಂಡ್ಸ್, ಇವತ್ತು ನಾವು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವೇನು ಕಲಿಯೋಕೆ ಹೊರಟಿದ್ದೀವಿ ಅಂತಂದರೆ, ಸೈಕಾಲಜಿಲಿ ತುಂಬ ಇಂಪಾರ್ಟೆಂಟ್ ಆದಂಥ ಪಾರ್ಟ್ ಯಾವುದಪ್ಪ ಅಂತಂದರೆ ನಮಗೆ ಅಲ್ಲಿ ಎಜುಕೇಷನ್ ಸೈಕಾಲಜಿ ಅಂತ ಬರುತ್ತೆ. ಎಜುಕೇಷನ್ ಸೈಕಾಲಜಿಲಿ ತುಂಬ ವಿಧಗಳು. ಎಜುಕೇಷನ್ ಸೈಕಾಲಜಿ, ಕ್ರಿಮಿನಲ್ ಸೈಕಾಲಜಿ, ಆಮೇಲೆ ಸೋಷಿಯಲ್ ಸೈಕಾಲಜಿ, ಪರ್ಸ್ನಲ್ಲು, ಈ ಥರ ಸುಮಾರು ಅಂಶಗಳನ್ನು ನಾವು ಸೈಕಾಲಜಿಲಿ ನೋಡ್ಬೋದು. ಬಟ್ ಇಲ್ಲಿ ಮುಖ್ಯವಾದ ಅಂಶ ಅಂತ ನಾವು ನೋಡೋದಾದರೆ ತುಂಬ ಥಿಯರಿಸ್ಟ್ಗಳು ಬರ್ತಾರೆ, ಬಿಹೇವಿಯರಿಸ್ಟ್ಗಳು ಬರ್ತಾರೆ, ಕನ್ಸ್ಟ್ರಕ್ಟಿವಿಸ್ಟ್ ಬರ್ತಾರೆ, ಆಮೇಲೆ ಕಾಗ್ನೇಟಿವಿಸ್ಟ್ ಬರ್ತಾರೆ, ಅಲ್ಲಿಂದ ಹ್ಯೂಮನಿಸ್ಟ್ಗಳು ಬರ್ತಾರೆ. ಫಾರ್ ಎಕ್ಸಾಂಪಲ್ ಹ್ಯೂಮನಿಸ್ಟು ಅಬ್ರಾಮ್ ಮಾಸ್ಲೋ ಆಗಿರ್ಬೋದು, ಕಾರ್ಲ್ ರೋಜರ್ಸ್ ಆಗಿರ್ಬೋದು. ಅಲ್ಲಿಂದ ಬಿಹೇವಿಯರಿಸ್ಟ್ಗಳು ಬರ್ತಾರೆ, ವರ್ತನವಾದಿಗಳು ಅಂತ ಬರ್ತಾರೆ. ವರ್ತನವಾದಿಗಳು ಯಾರಂದರೆ ಪಾವ್ಲೋ ಆಗಿರ್ಬೋದು, JB ವಾಟ್ಸನ್ ಆಗಿರ್ಬೋದು, EL ಥಾರ್ನ್ಡೈಕ್ ಆಗಿರ್ಬೋದು, ಈ ಥರ ಜಾನ್ ಡಿವೆ ಆಗಿರ್ಬೋದು. ಆಮೇಲೆ ಅಲ್ಲಿ ಕಾಗ್ನೇಟಿವಿಸ್ಟ್ ಅಂತ ಬರ್ತಾರೆ, ಜೀನ್ ಪಿಯಾಜೆ ಅವರು, ಆಮೇಲೆ ಬಂಡೂರ ಅವರು ಸೋಷಿಯಲ್ ಲರ್ನಿಂಗ್ ಥಿಯರಿ, ಈ ಥರ ಸಾಕಷ್ಟು ಥಿಯರಿಗಳು ಬರ್ತವೆ. ಬಟ್ ಮೋಸ್ಟ್ ಆಫ್ ದಿ ಪಾಯಿಂಟು ನಮಗೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಮ್ಮ ಥಿಯರಿ ಯಾವುದಪ್ಪ ಅಂದರೆ ಈ ಒಂದು ಐವಾನ್ ಪಾವ್ಲೋವ್ ಅಂತ ಬರ್ತಾನೆ. ಇವನು ಯಾರಪ್ಪ ಅಂದರೆ ರಷ್ಯನ್ ಸೈಕಾಲಜಿಸ್ಟು. ಈ ರಷ್ಯನ್ ಸೈಕಾಲಜಿಸ್ಟ್ ಏನು ಮಾಡ್ತಾನೆ, ರಷ್ಯನ್ ಸೈಕಾಲಜಿಸ್ಟ್ ಅಲ್ಲ, ಇವನು ರಷ್ಯನ್ ಫಿಜಿಯಾಲಜಿ ಮಾಡ್ತಾ ಏನು ಮಾಡ್ತಾನೆ, ಅವನು ಸೈಕಾಲಜಿಗೆ ಎಂಟ್ರಿ ಆಗ್ತಾನೆ. ಅಂದರೆ ಒಂದು ಮಗು ಯಾವ ಥರ ಕಲಿತದೆ, ಯಾವ ಥರ ಕಲಿಸ್ಬೇಕು ನಾವು, ಇದನ್ನೋದನ್ನು ಹೇಳ್ತಾನೆ. ಅವನು ಹೇಳ್ತಾನೆ ಕಲಿಕೆ ಯಾವುದ್ರ ಮೂಲಕ ಆಗಬೇಕು, ಅಸೋಸಿಯೇಷನ್ ಮೂಲಕ ಆಗಬೇಕು. ಈ ಕನ್ನಡದಲ್ಲಿ ಸಾಕಷ್ಟು ಜನಕ್ಕೆ ಏನಾಗ್ತದೆ, ಇಂಗ್ಲೀಷಲ್ಲಿ ಇರ್ತಕ್ಕಂಥ ಪದಗಳನ್ನೇ ನೀವು ಕಲಿಬೇಕು. ಯಾಕೆ ಕಲಿಬೇಕು ಅಂತಂದರೆ ಕನ್ನಡದಲ್ಲಿ ಪದಗಳು ಅನುಜಾತ, ಸೋಪಾದಿತ, ಕ್ರಿಯಾಪದ, ಆ ಪದ, ಈ ಪದ ಅಂತ ಸುಮಾರು ಪದಗಳು ಮಾಡಿದಾಗ ಏನಾಗುತ್ತೆ ನಿಮಗೆ ಆ ವರ್ಡ್ಗಳು ಕ್ಯಾಚ್ ಆಗಲ್ಲ. ಸೊ ಆಲ್ಮೋಸ್ಟ್ ಸಾಧ್ಯವಾದಷ್ಟು ಇಂಗ್ಲೀಷ್ ವರ್ಡ್ಗಳನ್ನ ಕಲಿಯೋಕ್ಕೆ ಟ್ರೈ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಐವನ್ ಪಾವ್ಲೋ ಈ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಅಂತ ಇವನ ಥಿಯರಿ ಹೆಸರು. ಫಸ್ಟ್ ನಿಮಗೆ ನೆನಪಿಟ್ಕೋಬೇಕು, ನಮಗೆ ನೆನಪಿರಬೇಕು ಥಿಯರಿಗಳು ಅಂತ ಅನಿಸಿದರೆ ಈ ವರ್ಡ್ಗಳು ಏನು, ಇವನು ಎಲ್ಲಿಂದ ಬಂದ ಅಂತ ಒಂದು ಬೇಸಿಂದ ರೆಡಿ ಮಾಡ್ಕೋಬೇಕು. ರ್ಯಾಂಡಮ್ ಆಗಿ ಅಂದರೆ ಸಿಕ್ಸಿಕಲ್ಲಿ ಡೈನಾಮಿಕ್ ಆಗಿ ಸಿಕ್ಸಿಕಲ್ಲಿ ಒಂದು ಥಿಯರಿ, ಇವನ್ ಥಿಯರಿ ಅಂದರೆ ನಾಯಿ, ಒಂದು ಗಂಟೆ, ಇಲ್ಲ ಇನ್ನೊಂದು ಯಾವುದೋ ಬೆಕ್ಕು, ಇನ್ನೊಂದು ಯಾವುದೋ ಬಾಕ್ಸು, ಈ ಥರ ಓದ್ಕೊಂಡ್ರೆ ಅರ್ಥ ಆಗಲ್ಲ. ಫಸ್ಟ್ ಯಾವಾಗಲೂ ಇನ್ ಡೆಪ್ತಾಗಿ ಒಂದರ ಬಗ್ಗೆ ನೀವು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ನಾವು ನೋಡೋದಾದರೆ ಈಗ ನೋಡಿ, ಕ್ಲಾಸಿಕಲ್ ಮೀನಿಂಗ್ ಅರ್ಥ ಮಾಡ್ಕೋಬೇಕು. ಕ್ಲಾಸಿಕಲ್ ಕಂಡೀಷ್ನಿಂಗ್ ಥಿಯರಿ. ಈಗ ಕ್ಲಾಸಿಕಲ್ ಅಂದರೆ ಏನು ಫಸ್ಟ್ ನೋಡೋಣ. ಕ್ಲಾಸಿಕಲ್ ಅಂದರೆ ಒರಿಜಿನಲ್ ಇಂಗ್ಲೀಷ್ ವರ್ಡ್ ಏನಾಗುತ್ತೆ, ಟ್ರೆಡಿಷ್ನಲ್ಲು, ಅವ್ರದ್ದು ಆ್ಯನ್ಸೆಸ್ಟ್ರಿ, ಇಲ್ಲ ಭಾರಿ ಹಳೇದು ಅಂತ ಆಗುತ್ತೆ. ಇಲ್ಲಿ ಸೈಕಾಲಜಿಕಲ್ ಟರ್ಮಲ್ಲಿ ಕ್ಲಾಸಿಕಲ್ ಅಂದರೆ ಫಸ್ಟ್ ಥಿಯರಿ ವಿಚ್ ಡಿನೋಟ್ಸ್ ಅಬೌಟ್ ದಿ ಸೈಕಾಲಜಿ. ಸೊ ಕ್ಲಾಸಿಕಲ್ ಅಂದರೆ ಫಸ್ಟ್ ಕಂಡೀಷ್ನಿಂಗ್ ಥಿಯರಿ. ಮೇನ್ ಇದ್ರ ಹೆಸರು ಐವಾನ್ ಪಾವ್ಲೋವ್ ಇಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ಕಂಡೀಷ್ನಿಂಗ್ ಥಿಯರಿ ಅಂತ ಇಟ್ಟಿರ್ತಾನೆ. ಆಮೇಲೆ ಸೈಕಾಲಜಿಸ್ಟ್ಗಳು ಏನು ಮಾಡ್ತಾರೆ, ಕ್ಲಾಸಿಕಲ್ ಕಂಡೀಷ್ನಿಂಗ್ ಥಿಯರಿ ಅಂತ ಮಾಡ್ತಾರೆ. ಕ್ಲಾಸಿಕಲ್ ಅಂದರೆ ಮೊದಲಾಗಿರ್ತಕ್ಕಂಥದ್ದು, ಇದೇ ಮೊದಲಾಗಿರ್ತಕ್ಕಂಥ ಒಂದು ಥಿಯರಿ. ಕಂಡೀಷ್ನಿಂಗ್ ಅಂದರೆ ಏನಂದರೆ ಈ ವರ್ಡ್ ಅರ್ಥ ಮಾಡ್ಕೋಬೇಕು. ವರ್ಡ್ ಗೊತ್ತಿಲ್ಲದೇ ಸಾಕಷ್ಟು ಜನ TET ಆಗಿರ್ಬೋದು, CET ಆಗಿರ್ಬೋದು, ಇನ್ನೊಂದು ವಿಚಾರಗಳಲ್ಲಿ ಬಿದ್ದೋಗ್ಬಿಡ್ತಾರೆ. ಏನಪ್ಪ ಅಂದರೆ ಈ ಕಂಡೀಷ್ನಿಂಗ್ ಥಿಯರಿ. ಕಂಡೀಷ್ನಿಂಗ್ ಅಂದರೆ ಒಂದು ವರ್ಡ್ ನೆನಪಿಟ್ಕೊಂಡ್ಬಿಟ್ರಿ. ಕಂಡೀಷ್ನಿಂಗ್ ಅಂದರೆ ಟ್ರೈನ್ ಮಾಡೋದು, ಜಸ್ಟ್ ಟ್ರೈನ್ ಮಾಡೋದು. ಈಗ ನಾಯಿಗೆ ಯಾವುದೋ ಒಂದು ಗೊತ್ತಿರಲ್ಲ, ಇವನು ನಾಯಿ ತಗೊಂಡು ಮಾಡ್ತಾನೆ. ನಾಯಿಗೆ ಯಾವುದೋ ಒಂದು ವಿಚಾರ ಗೊತ್ತಿರಲ್ಲ, ಆ ವಿಚಾರವನ್ನು ಕಲಿಸ್ಬೇಕಾಗಿರ್ತದೆ. ಅದು ಕಂಡೀಷ್ನಿಂಗ್ ಅಂತಾರೆ. ಅದಕ್ಕೆ ಕ್ಲಾಸಿಕಲ್ ಕಂಡೀಷ್ನಿಂಗ್ ಥಿಯರಿ ಅಂತಂದ್ರೆ, ಕಂಡೀಷ್ನಿಂಗ್ ಥಿಯರಿ ಒಂದು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವರ್ಡು. ಸೊ ಒಂದೇ ವರ್ಡಲ್ಲಿ ಇಡೀ ಸೈಕಾಲಜಿನೇ ಅಡಗಿರ್ತದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಈಗ ಕಂಡೀಷ್ನಿಂಗ್ ಅಂತ ನೋಡಿದ್ವಿ, ಕಂಡೀಷ್ನಿಂಗ್ ನೋಡಿದ್ಮೇಲೆ ಅದು ಟ್ರೈನಿಂಗ್ ಅಂತ ನಿಮ್ಗೆ ಗೊತ್ತಾಯಿತು. ಆ ಮೀನಿಂಗ್ ಗೊತ್ತಾದ್ಮೇಲೆ ಅದ್ರದ್ದು ನೆನಪಿರ್ತದೆ. ಎಕ್ಸಾಮಲ್ಲಿ ಇಷ್ಟೇ ಸಾಕು ಹೊಡೆದಾಕಕ್ಕೆ, ಬೇರೆ ಎಂಥದ್ದು ಬೇಕಾಗಿಲ್ಲ. ಇಲ್ಲಿ ಪಾವ್ಲೋ ಹೇಳ್ತಾನೆ ಲರ್ನಿಂಗ್ ಥ್ರೂ ಅಸೋಸಿಯೇಷನ್ ಅಂತ ಹೇಳ್ತಾನೆ. ಅಂದರೆ ದ ಫೌಂಡೇಶನ್ ಆಫ್ ಬಿಹೇವಿಯರಿಸಮ್. ಈ ಬಿಹೇವಿಯರಿಸಮು ಲರ್ನಿಂಗ್ ಥ್ರೂ ಅಸೋಸಿಯೇಟ್ ಅಂದರೆ ಅಂದರೆ ಸಂಬಂಧ ಕಲ್ಪಿಸೋದು, ಒಂದಕ್ಕೊಂದು ರಿಲೇಷನ್ ಮಾಡೋದು, ರಿಲೇಟ್ ಮಾಡಿ ನಾವು ಕಲಿಸಿದಾಗ ಆ ಕಲಿಕೆ ಆಗ್ತದೆ ಅಂತ ಏನು ಹೇಳ್ತಾನೆ. ಇದೇ ಇದರದ್ದು ತಿರುಳು. ಈವನ್ ಪಾವ್ಲೋ ಅದ್ರ ಬಗ್ಗೆ ಹೇಳಿದೆ. ರಷ್ಯನ್ ಸೈಕಾಲಜಿಸ್ಟು 1849 1936 ನೋಬೆಲ್ ಫಿಜಿಯಾಲಜಿಸ್ಟ್, ರಷ್ಯನ್ ಫಿಜಿಯಾಲಜಿಸ್ಟು. ಇವನಿಗೆ 1904 ಏನಾಗ್ತದೆ, ಇವರಿಗೆ ಒಂದು ನೋಬೆಲ್ ಬರ್ತದೆ. ಇವ್ರದ್ದು ಎಕ್ಸ್ಪೆರಿಮೆಂಟ್ ಯಾವುದಪ್ಪ ಅಂದರೆ ಫೇಮಸ್ ಡಾಗ್ಸ್ ಆ್ಯಂಡ್ ಸ್ಯಾಲ್ವೇಷನ್ ಎಕ್ಸ್ಪೆರಿಮೆಂಟು. ಅಂದರೆ ಫಿಸಿಯಾಲಜಿ ಮಾಡಿರ್ತಾನೆ. ಫಿಸಿಯಾಲಿಂದ ಫೋಕಸ್ ಎಲ್ಲಿಗೆ ಹೋಗುತ್ತೆ, ಸೈಕಾಲಜಿಗೆ ಇವ್ರದೊಂದು ಫೋಕಸ್ಸು ನಮಗೆ ಹೊರಡೋದು ನಾವಿಲ್ಲಿ ನೋಡ್ಬೋದು.
ಈಗ ಡಾಗ್, ಈಗ ಇವ್ರದ್ದು ಫೇಮಸ್ ಎಕ್ಸ್ಪೆರಿಮೆಂಟ್ ಯಾವುದಪ್ಪ ಅಂದರೆ ಫೇಮಸ್ ಡಾಗ್ ಎಕ್ಸ್ಪೆರಿಮೆಂಟ್. ಏನು ಮಾಡ್ತದೆ ಡಾಗ್ ಎಕ್ಸ್ಪೆರಿಮೆಂಟಲ್ಲಿ, ಏನು ಮಾಡ್ತದೆ, ಯಾಕೆ ಮಾಡ್ತಾನೆ ಡಾಗ್ ಎಕ್ಸ್ಪೆರಿಮೆಂಟು ಅಂತಂತಂದಾಗ, ಇವನು ಇಲ್ಲಿ ಸುಮಾರು ಅಂಶಗಳ ಬಗ್ಗೆ ಡಿಸ್ಕಸ್ ಮಾಡ್ತಾನೆ. ಯಾರು ಈ ಪಾವ್ಲೋ. ಯಾವ ಅಂಶಗಳು ಅಂತಂದರೆ ಕೀ ಟರ್ಮ್ಸ್ ನೋಡಮ್ಮ. ಈಗ ಕೀ ಟರ್ಮ್ಸ್ ಇವು ನೆನ್ಪಿಟ್ಕೊಂಬಿಡ್ರಿ. ಯಾವತ್ತೂ ನೀವು ಎಕ್ಸಾಮ್ಗೆ ಓದಬೇಕು ಅಂತಿದ್ರೆ ಎಕ್ಸಾಮ್ ಪರ್ಪೋಸೇ ನೋಡಿ, ಜೀವನಕ್ಕೆ ಅಂದರೆ ಜೀವನ ಪರ್ಪೋಸ ನೋಡಿ. ಜೀವನಕ್ಕೆ ಈಗ ಸದ್ಯಕ್ಕಂತೂ ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕಂದರೆ ಡ್ಯೂ ಟು ದ ಇಮ್ಮೆಚೂರ್ ಸ್ಟೇಜ್ ಯು ಕಾಂಟ್ ಇಮ್ಯಾಜಿನ್ ಆರ್ ಯು ಕಾಂಟ್ ಅಫೋರ್ಡ್ ಯು ಕಾಂಟ್ ಅಸೈನ್ ಯುವರ್ ಮೈಂಡ್ ಟು ಎನಿ ಸಚ್ ಕೈಂಡ್ ಆಫ್ ಥಿಂಗ್ಸ್. ಓಕೆ, ಈಗ UCS ಅಂತ ಬರುತ್ತೆ, ಅನ್ಕಂಡೀಷ್ನಲ್ಡ್ ಸ್ಟಿಮ್ಯುಲಸ್ ಅಂತ ಬರುತ್ತೆ. UCS ಅಂದರೆ ಏನು? ಅನ್ಕಂಡೀಷ್ನಲ್ ಸ್ಟಿಮ್ಯುಲಸ್ ಅಂದರೆ ಫುಡ್ಡು. ಈ ಅಂಥದ್ದೆಲ್ಲ ಎಲ್ಲ ಬಿಟ್ಬಿಡ್ರಿ. ಅನ್ಕಂಡೀಷ್ನಲ್ ಸ್ಟಿಮ್ಯುಲಸ್ಸು, ಫುಡ್ಡು, UCS, UCR ಈ ಟರ್ಮ್ಗಳು ಸೈಕಲಾಜಿಕಲಿ ಹೆಂಗಿರ್ತಾವೆ ಅಂದರೆ ಈಸಿ ಇರ್ತವೆ. ಬಟ್ ನೀವು ಯಾವಾಗ ಕಲಿಯಕ್ಕೆ ಕೊಟ್ಟಿರ್ತೀರಿ ಆಗ ನಿಮ್ಮ ತಲೆ ಕೆಡಿಸಿ ಗಿರ್ರ್ ಅಂತ ಹಾಳು ಮಾಡಿ ಬಿಸಾಕ್ತವೆ. UCMS ಅಂದರೆ ನ್ಯಾಚುರಲ್ ಪ್ರೊಸೆಸ್ ಅನ್ಕ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗೆ ಒಂದು ನಾಯಿ ಐತೆ, ಆ ನಾಯಿಗೆ ನೀವೇನು ಮಾಡಬೇಕು, ಊಟ ಹಾಕಬೇಕಾಗೈತೆ. ನಾಯಿಗೆ ಊಟ ಹಾಕ್ತೀರಿ, ಕರೆಕ್ಟಾಗಿ ತಿಂತೈತೆ ಅಷ್ಟೇ. ಅದ್ರದ್ದೊಂದು ಅದೇನಪ್ಪ ಅಂತಂದ್ರೆ ಅದನ್ನೇನೋ ಟ್ರೈನಿಂಗ್ ಬಿಟ್ಟಿರ್ಯಾ, ಏನಾನ ಟ್ರೈನಿಂಗ್ ಟ್ರೈನಿಂಗ್ ಕೊಟ್ಟಿದ್ರೆ ಕಂಡೀಷ್ನಡ್, ಏನು ಟ್ರೈನಿಂಗೇ ಕೊಟ್ಟಿಲ್ಲ ದಿನ ತಿನ್ನಕತ್ತೈತಿ ಅಂದ್ರೆ ಅದು ಅನ್ಕಂಡೀಷ್ನಲ್ ಸ್ಟಿಮ್ಯುಲಸ್ ಫುಡ್ಡು ಅಂತ ಅರ್ಥ. ಓಕೆ, ಅರ್ಥ ಆಯ್ತಾ? ಅರ್ಥ ಆಗಿದೆ ಅನ್ಕತ್ತೀನಿ. ಜಸ್ಟ್ ಸುಮ್ಮನೆ ಸಿಂಪಲ್, ಭಾರಿ ಹೋಗ್ಬೇಡಿ ಏನು ಸೈಕಾಲಜಿ ಅದು ಇದು ಅಂತೇಳಿ. ಬಟ್ ಅನ್ಕಂಡೀಷ್ನಡ್ ಸ್ಟಿಮ್ಯುಲಸ್ ಅಂತಂದರೆ ಅದನ್ನು ಟ್ರೈನಿಂಗೇ ಮಾಡಿಲ್ಲ. ನಾನು ನಾಯಿಗೆ ಟ್ರೈನಿಂಗ್ ಕೊಟ್ಟೇವೆ, ಸುಮ್ಮನೆ ಊಟ ಹಾಕಿವಿ, ತಿಂತು ಹೋಯ್ತು. ಅದು ಅನ್ಕಂಡೀಷ್ನಡ್ ಸ್ಟಿಮ್ಯುಲಸ್ ಅಂದ್ರೆ ಪ್ರಚೋದನೆ. ಅಂದರೆ ಅದಕ್ಕೆ ಹಸುವಾದಾಗ ತಾನು ತಿಂತದೆ. ಅದಕ್ಕೆ ಎಕ್ಸಾಂಪಲ್ ಯಾವುದಾದ್ರೆ ಹಸುವಾದಾಗ ಫುಡ್ಡು. UCR ಅಂತ ಬರ್ತದೆ, ಅನ್ಕಂಡೀಷ್ನಲ್ ರೆಸ್ಪಾನ್ಸು, ಸ್ಯಾಲಿವೇಷನ್ ಟು ಫುಡ್ಡು. ಅಂದರೆ ಅನ್ಕಂಡೀಷ್ನಡ್ ರೆಸ್ಪಾನ್ಸ್ ಅಂತಂದರೆ ಅದಕ್ಕೆ ಈಗ ಫುಡ್ ಇಟ್ಟ ತಕ್ಷಣ ಅದಕ್ಕೇನು ನಾವು ಏನಾರ ಮಾಡಬೇಕಾಗಿಲ್ಲ, ಯಾವ್ದಾದ್ರು ಗಂಟೆ ಹೊಡಿಬೇಕಾಗಿಲ್ಲ, ಯಾವ್ದಾದ್ರು ಬಟನ್ ಒತ್ತಬೇಕಾಗಿಲ್ಲ, ಏನಿಲ್ಲ. ಫುಡ್ ಇಟ್ಟ ತಕ್ಷಣ ತಿಂತೈತೆ, ಅದಕ್ಕೂ ಕಂಡೀಷನ್ ಆಗಿಲ್ಲ, ಅದಕ್ಕೂ ಯಾವುದು ಟ್ರೈನಿಂಗ್ ಕೊಟ್ಟಿಲ್ಲ. ಅನ್ಕಂಡೀಷ್ನಡ್ ಸ್ಟಿಮ್ಯುಲಸ್ಸು ಯಾವುದೇ ಟ್ರೈನಿಂಗ್ ಇಲ್ಲ ಇರ್ತಕ್ಕಂಥ ಪ್ರಚೋದನೆ, ಯಾವುದು ಟ್ರೈನಿಂಗ್ ಇಲ್ಲ ಇರ್ತಕ್ಕಂಥ ರೆಸ್ಪಾನ್ಸ್ ಅಂತ ಅರ್ಥ, ಒಂದೇ ಅರ್ಥದಾಗ. ಆಮೇಲೆ ಆಹಾರ ನಾವೇನು ಮಾಡ್ತೀವಿ, CS ಅಂತ ಬರುತ್ತೆ, ಕಂಡೀಷ್ನಡ್ ಸ್ಟಿಮ್ಯುಲಸ್ ಅಂತ ಬರುತ್ತೆ. ಕಂಡೀಷ್ನಡ್ ಸ್ಟಿಮ್ಯುಲಸ್ ಅಂದರೆ ಅದು ಇಷ್ಟ ಇರಲ್ಲ, ಇಲ್ಲ ಅದು ಯಾವುದೋ ಒಂದು ಕಲ್ತಿರಲ್ಲ ಒಂದು ಕೆಲಸನ, ಅದನ್ನು ನಾವೇನು ಮಾಡ್ತೀವಿ, ಏನಾದರೂ ಟ್ರೈನಿಂಗ್ ಕೊಟ್ಟು ಅದಕ್ಕೆ ಕಲಿಸ್ತೀವಿ. ಫಾರ್ ಎಕ್ಸಾಂಪಲು ನಾಯಿಗೆ ಫುಡ್ಡು ತಿನ್ನೋದು ಗೊತ್ತೇ ಇರಲ್ಲ, ಆಗ ಬೆಲ್ ಹೊಡೆದು ಏನು ಮಾಡ್ತೀವಿ, ಅದನ್ನು ನಾಯಿಗೆ ಫುಡ್ ತಿನ್ನೋದು ಕಲಿಸ್ತೀವಿ. ಆಗ ಕಂಡೀಷ್ನಡ್ ರೆಸ್ಪಾನ್ಸ್ ತೋರಿಸ್ತೈತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಮಾಡ್ತಾನೆ, ಇವನು ಏನು ಮಾಡ್ತಾನೆ, ಯಾರು ನಮ್ಮ ಪಾವ್ಲೋವ್ ಏನು ಮಾಡ್ತಾನೆ, ಒಂದು ಎಕ್ಸ್ಪೆರಿಮೆಂಟಿಗೆ ನಾಯಿಗೆ ಒಂದು ಚೈನ್ ಹಾಕಿ ನಾಯಿ ಕಟ್ಟಿರ್ತಾನೆ. ಅದ್ರ ಸುತ್ತ ರೈಲ್ ಆಕಾರದಲ್ಲಿ, ನೀವು ಫಾರ್ ಎಕ್ಸಾಂಪಲ್ ರೈಲ್ ಆಕಾರ ಯಾವ ಆಕಾರದ ಅಂದರೆ ಪುನೀತ್ ರಾಜ್ಕುಮಾರ್ದು ಒಂದು ರೈಲ್ವೆ ಸೀನ್ ಇದೆ, ಹಳೇ ಚಿಕ್ಕ ಮಗುವಿದ್ದಾಗ ಒಂದು ರೈಲ್ವೆ ಸೀನ್ ಮಾಡಿದ್ದಾರೆ. ಅದ್ರ ಸುತ್ತ ತಾರಕ್ಕ ಅಂತ ಹೇಳ್ತಾಳೆ ಪುನೀತ್ ರಾಜ್ಕುಮಾರಲ್ಲಿ. ಆ ತಾರಕ್ಕ ಅವನು ಆಟ ಆಡ್ತಿರ್ತಾರೆ, ಟ್ರೈನ್ ಕಂಬಿ ಸುತ್ತ ಆಡ್ತಿರ್ತಾರೆ. ಆ ಥರ ಸೆಂಟ್ರ್ ನಾಯಿನ ಕೂರಿಸಿರ್ತಾನೆ. ಒಂದು ಬೆಲ್ ಹೊಡೆದಾಗ ಫುಡ್ ಕರೆಕ್ಟ್ ನಾಯಿ ಮುಂದೆ ಬರ್ತದೆ. ಆಗ ಇದಕ್ಕೇನಾಗ್ತದೆ, ಕಂಡೀಷ್ನಡ್ ಸ್ಟಿಮ್ಯುಲಸ್. ಆಗ ಟ್ರೈನಿಂಗ್ ಆಗ್ತದೆ. ಬೆಲ್ ಹೊಡೆದ ತಕ್ಷಣ ನನಗೆ ಏನು ಬರ್ತದೆ, ಊಟ ಬರ್ತದೆ. ಆಗೇನು ಮಾಡ್ತದೆ, ಬೆಲ್ ಹೊಡೆದ ತಕ್ಷಣ, ಊಟ ಬಂದ ತಕ್ಷಣ ಜೊಲ್ ಸುರ್ಸಕ್ಕೆ ಸ್ಟಾರ್ಟ್ ಮಾಡ್ತದೆ. ಈಗೇನು ತಿನ್ಬೇಕಪ್ಪ, ಇನ್ನೇನು ಯಾಗ್ರಿ ತಿನ್ಬೇಕು ಅದನ್ನ ಅಂತ. ಆಗ ಇದು ಕಂಡೀಷ್ನಡ್ ಸ್ಟಿಮ್ಯುಲಸ್ಗೆ ಕಂಡೀಷ್ನರ್ ರೆಸ್ಪಾನ್ಸು. ಅದು ಇನ್ನೂ ಕಂಡೀಷನ್ ಮಾಡಿಲ್ಲ. ಬಟ್ ಬೆಲ್ ಹೊಡೆದು ಕಂಡೀಷನ್ ಮಾಡಿಲ್ಲ ಅಂದರೆ ನ್ಯಾಚುರಲಾಗಿ ಅದು ನಾವು ಅನ್ನ ಇಟ್ಟು ಹಾಲನ್ನು ಇಟ್ಟರೆ ತಿನ್ನಲ್ಲ ಅಂತಲ್ಲ. ಬಟ್ ಮೂಳೆ ಇಟ್ಟರು ತಿನ್ಬೇಕು, ಅದು ಮೂಳೆ ಇಟ್ಟರು ತಿನ್ಬೇಕು ಅದು ಅಂತಂದರೆ ಆಗ ಮೂಳೆದು ನಾವು ರುಚಿ ತೋರಿಸ್ಬೇಕಂದ್ರೆ ಅದಕ್ಕೆ ಮೈಂಡಿಗೆ ಕಂಡೀಷನ್ ಮಾಡಬೇಕು. ಈ ವರ್ಡ್ ಭಾರಿ ಇಂಪಾರ್ಟೆಂಟ್. ಕಂಡೀಷನಿಗೆ ರಿಪ್ಲೇಸ್ ಮಾಡೋಂಥ ವರ್ಡು ಸ್ಟಿಮ್ಯುಲಸ್ ಆಗಿರ್ತದೆ. ಇಷ್ಟು ಏನು ಕೀ ಟರ್ಮ್ಸ್ ಬರ್ತವೆ ಇಲ್ಲಿ. ಡಾಗು ನ್ಯಾಚುರಲಿ ಸ್ಯಾಲ್ವೇಟ್ಸ್ ಟು ಫುಡ್. ಆಹಾರಕ್ಕೆ ಏನು ಮಾಡ್ತದೆ, ಸ್ವಾಭಾವಿಕವಾಗಿ ಏನು ಮಾಡ್ತದೆ, ಜೊಲ್ಲನ್ನು ಸುರಿಸ್ತದೆ. ಆಗ ಬೆಲ್ ರಿಂಗ್ಸ್ ಬಿಫೋರ್ ಫೀಡ್, ಆಹಾರಕ್ಕಿಂತ ಮುಂಚೆ ಏನು ಮಾಡ್ತದೆ, ಗಂಟೆ ಸೌಂಡ್ ಮಾಡ್ತದೆ. ಆಗ ಡಾಗ್ ಏನು ಮಾಡ್ತದೆ, ಆ ಗಂಟೆ ಸೌಂಡಿಗೆ ಜೊಲ್ ಸುರ್ಸಕ್ಕೆ ಮಾಡ್ತದೆ. ಇದು ಕಂಡೀಷನ್ಡ್. ಅನ್ಕಂಡೀಷ್ನರ್ಡು ನಿಮ್ಮ ಮನೇಲಿ ಸಾಕಿದ್ದು. ಬಟ್ ಏನಾದರೂ ಅದಕ್ಕೆ ಕಲಿಸ್ಬೇಕು, ಒಂದಕ್ಕೆ ನಾವೇನಾದರೂ ಕಂಡೀಷನ್ ಮಾಡಿ ಟ್ರೈನಿಂಗ್ ಮಾಡಿ ಕಲಿಸ್ಬೇಕು ಅಂತಂದರೆ ಆಗ ಅದನ್ನು ಈ ಒಂದು ಸ್ಟಿಮ್ಯುಲೇಷನ್ ರೆಸ್ಪಾನ್ಸಿಗೆ ಒಳಪಡಿಸ್ಬೇಕು ಅಂತ ಯಾರು ಹೇಳ್ತಾರೆ, ನಮ್ಮ ಇವರು ಪಾವ್ಲೋ ಅವ್ರು ಹೇಳ್ತಾರೆ. ಇಲ್ಲಿ ಇದ್ರದ್ದು ನೋಟ್ಸ್ ಪಾಯಿಂಟ್ ನಾನು ಹೇಳಿದ್ದೀನಿ. ಬಿಫೋರ್ ಕಂಡೀಷನಿಂಗ್ UCS, UCR, ಫುಡ್ ಸ್ಯಾಲ್ವೇಷನ್. ಡ್ಯೂರಿಂಗ್ ಕಂಡೀಷನಿಂಗ್ ಕಂಡೀಷ್ನಡ್ ಸ್ಟಿಮ್ಯುಲಸ್ಸು, ಅನ್ಕಂಡೀಷ್ನಲ್ಡ್ ಸ್ಟಿಮ್ಯುಲಸ್, UCR, ಬೆಲ್ ಪ್ಲಸ್ ಫುಡ್ ಸ್ಯಾಲ್ವೇಷನ್. ಆಫ್ಟರ್ ಕಂಡೀಷನ್ ಅಂದರೆ ಟ್ರೈನಿಂಗ್ ಕೊಟ್ಟ ಮೇಲೆ ಕಂಡೀಷನ್ ಸ್ಟಿಮ್ಯುಲಸ್ಸು, ಕಂಡೀಷನ್ ರೆಸ್ಪಾನ್ಸ್, ಬೆಲ್ ನೋಡಿದ ತಕ್ಷಣ ಸ್ಯಾಲ್ವೇಷನ್. ಓಕೆ, ಇದಿಷ್ಟರದ್ದು ನೋಟ್ಸು ಆಮೇಲೆ ನಿಮಗೆ ಇದ್ರದ್ದು ಸೆಂಡ್ ಮಾಡ್ತೀನಿ. ಲಾಸ್ ಆಫ್ ಕ್ಲಾಸಿಕಲ್ ಕಂಡೀಷನಿಂಗ್ ಅಂದರೆ ಈ ಕಂಡೀಷನಿಂಗೇನ ರೂಲು, ಕ್ಲಾಸಿಕಲ್ ಅನ್ನೋ ವರ್ಡ್ ಬಿಟ್ಟಬಿಡ್ರೆ ಇದ್ರದ್ದು ನಿಯಮಗಳೇನಪ್ಪ, ಲಾ ಆಫ್ ಕಾಂಟಿಗ್ಯುಟಿ. ಸ್ಟಿಮ್ಯುಲಿ ಮಸ್ಟ್ ಅಕರ್ ಕ್ಲೋಸ್ ಇನ್ ಟೈಮ್. ಅಂದರೆ ಸ್ಟಿಮ್ಯುಲಿ ಪ್ರಚೋದನೆ
ಕ್ಲೋಸ್ ಇನ್ ಟೈಮ್ ಅಂದರೆ ಇನ್ ಟೈಮ್ ಒಳಗಡೆ ನಮ್ಗೆ ಏನಾಗಬೇಕು, ಸ್ಟಿಮ್ಯುಲೇಷನ್ ನಾವು ಕೊಡಬೇಕು. ಗ್ಯಾಪ್ ಆತಂದ್ರೆ ಏನಾಗ್ತದೆ, ಕಾಂಟಿಗ್ವಿಟಿ ಹಾಳಾಗೋಗ್ತದೆ ಅಂತ ಲಾ ಆಫ್ ಕಾಂಟಿಗ್ವಿಟಿ. ರೆಫಿಟೇಷನ್ ಸ್ಟ್ರೆಂಥನ್ಸ್ ಲರ್ನಿಂಗ್. ನೀವು ರಿಪೀಟ್ ಲಾ ಆಫ್ ಫ್ರೀಕ್ವೆನ್ಸಿ ಅಂದರೆ ನೀವು ರಿಪೀಟ್ ಅದಕ್ಕೆ ಆಹಾರ ಕೊಡ್ತಾ ಹೋದಂತೆ ಏನಾಗ್ತದೆ, ಫ್ರೀಕ್ವೆನ್ಸಿ ಅಂದರೆ ಅದ್ರ ಕೊಡ್ತಾ ಹೋದಂತೆ ಅದು ಏನಾಗ್ತದೆ, ಅದರದ್ದು ಕಲಿಕೆಯನ್ನು ಬಲಗೊಳಿಸ್ತದೆ. ಲಾ ಆಫ್ ರಿಸೆನ್ಸಿ ಅಂತ ಬರುತ್ತೆ. ರೀಸೆಂಟ್ ಅಸೋಸಿಯೇಷನ್ಸ್ ರಿಮೆಂಬರ್ಡ್ ಬೆಟರ್ಡ್ ಅಂತಂದರೆ ಇತ್ತೀಚಿನ ಘಟನೆಗಳು ಏನು ಮಾಡ್ತವೆ ಅದಕ್ಕೆ, ಅಂದರೆ ಇತ್ತೀಚಿನ ಘಟನೆ ನಾಯಿಗೆ ಫಾರ್ ಎಕ್ಸಾಂಪಲ್ ಒಂದೇ ನಾಯಿಗೆ ತಗೊಳ್ತಾರೆ ಅದಕ್ಕೆ ಇದಾಗ್ತವೆ. ಲಾ ಆಫ್ ಎಕ್ಸ್ಟಿಂಕ್ಷನ್ ರೆಸ್ಪಾನ್ಸ್ ಫೇಡ್ಸ್ ಇಫ್ ನಾಟ್ ರೀಇನ್ಫೋರ್ಸ್ಡ್. ಅಂದರೆ ನೀವು ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ಟಿಂಕ್ಷನ್ ಅಂತಂದರೆ ಬರೀ ಗಂಟೆ ಹೊಡೆದ್ರೆ ಆಹಾರನೇ ಬರಲಿಲ್ಲ, ಬರೀ ಗಂಟೆ ಹೊಡೆದ್ರೆ ಆಹಾರನೇ ಬರಲ್ಲ, ಹೊಡೆದು ಏನಾಗ್ತದೆ ಅದ್ರಿಗೆ ಆಹಾರ ಬರಲಿ ಅಂತ ಇಂಟ್ರೆಸ್ಟ್ ಕಳ್ಕೊಂಡು ಏನು ಮಾಡ್ತದೆ, ಎಕ್ಸ್ಟಿಂಕ್ಷನ್ ಆಗ್ತದೆ. ಅದರದ್ದು ಆ ಕಂಡೀಷ್ನಿಂಗ್ ಮಾಡಿರ್ತಕ್ಕಂಥ ಏನಾಗ್ತದೆ, ಎಕ್ಸ್ಟಿಂಕ್ಷನ್ ಮಾಡಿ ಹೊರಟೋಗ್ತದೆ. ಅಂದರೆ ಈ ಫಿನಾಮಿನಾ ರಿಲೇಟೆಡ್ ಕಂಡೀಷ್ನಿಂಗ್, ಈಗ ಒಂದು ಟ್ರೈನಿಂಗ್ ರಿಲೇಟ್ ಆಗಿರ್ತಕ್ಕಂಥ ಯಾವುದು ಎಕ್ಸ್ಟಿಂಕ್ಷನ್ CR ಫೇಡ್ಸ್ ವೆನ್ CS ನಾಟ್ ರೀಇನ್ಫೋರ್ಸ್ಡ್. ಅಂದರೆ ಬಲಗೊಳ್ಳದೇ ಇದ್ದರೆ ಎಕ್ಸ್ಟಿಂಕ್ಷನ್. ಸ್ಪಾಂಟೇನಿಯಸ್ ರಿಕವರಿ ರಿಎಫರೆನ್ಸ್ ಆಫ್ಟರ್ ರೆಸ್ಟ್. ಅಂದರೆ ಇವತ್ತೊಂದಿನ ಆಹಾರ ಕೊಡಲಿಲ್ಲ, ನಾಳೆ ಕೊಟ್ಟಿವಿ ಅಂತಂದರೆ ಏನಾಗ್ತದೆ, ಅದು ರಿಕವರಿ ಆಗ್ತದೆ. ಜನರಲೈಸೇಷನ್ ಅಂತೀವಿ. ಸಿಮಿಲರ್ ಸ್ಟಿಮ್ಯುಲಿ ಇವೋಕು ಸೇಮ್ ರೆಸ್ಪಾನ್ಸು. ಅಂದರೆ ಜನರಲೈಸೇಷನ್ ಮಾಡ್ತೀವಿ ಅಂದರೆ ಸೇಮು ಬೆಲ್ ಹೊಡೆದಾಗ, ಎಲ್ಲಾರು ಡೋರ್ ಬೆಲ್ ಹೊಡೆದಾಗ ಅದೇನು ಅನಿಸುತ್ತೆ, ನನಗೆ ಆಹಾರ ಕೊಟ್ಟಿರ್ತಾಳೆ ಅಂತ ಓಡೋದು. ಡಿಸ್ಕ್ರಿಮಿನೇಷನ್ ರೆಸ್ಪಾನ್ಸ್ ಓನ್ಲಿ ಟು ಸ್ಪೆಸಿಫಿಕ್ ಸ್ಟಿಮ್ಯುಲೇಷನ್. ಅಂದರೆ ಒಂದೇ ಇದಕ್ಕೆ ಅದೇನು ಮಾಡ್ತದೆ, ಒಂದು ಇದು ಮಾಡ್ತದೆ.